ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇಡೀ ದೇಶ ಎದ್ದು ಕೂತಿದೆ. ದೇಶದ ಯುವಕರಂತೂ ಹಿಂದೆಂದೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಅಣ್ಣಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಣ್ಣನಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡೋದ್ರ ಜೊತೆಗೆ ಅಣ್ಣನ ಹಾದಿಯಲ್ಲಿ ನಡೆಯಬೇಕು ಅನ್ನುವಂಥ ಒಂದು ದೊಡ್ಡ ಸಮುದಾಯವನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕಲಾವಿದರು ಕೂಡ ಹಿಂದೆ ಬಿದ್ದಿಲ್ಲ. ಕಲಾವಿದರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ ಜಾಗೃತಿನ ಮೂಡಿಸಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ. ಅದು ಮಾತನಾಡುವ ಬೊಂಬೆ ಇಂದುಶ್ರೀ ಜೊತೆಗೆ ಈ ಕಾರ್ಯಕ್ರಮ. ಅದು ಜೈ ಹೋ ಅಣ್ಣ. ಬನ್ನಿ, ಜೈ ಹೋ ಅಣ್ಣ ಅಣ್ಣನ ಪ್ರತಿಕೃತಿಯನ್ನು ಇಟ್ಕೊಂಡೇ ಬಂದಿದ್ದಾರೆ ಇಂದುಶ್ರೀ. ತಮಗೆ ಗೊತ್ತಿರೋಂಥ ವಿಚಾರ, ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಹೆಸರು ಗಳಿಸಿದಂಥ ಕಲಾವಿದೆ ಇಂದುಶ್ರೀ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಏನು ಜೊತೆಗೆ ಅಣ್ಣನ್ನೇ ಕರ್ಕೊಂಬಂದಿರಂಗೆ ಆಗಿದೆ. ಹಾಂ, ಅಣ್ಣ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ 8-9 ದಿವಸ ಆಯ್ತಲ್ಲ, ಅದಕ್ಕೆ ಸುಸ್ತಾಗಿಲ್ಲಮ್ಮ, ಸುಸ್ತಾಗೋದಿಲ್ವಾ? ನನ್ನ ಬೆನ್ನ ಹಿಂದೆ ಎಷ್ಟು ಬೆಂಬಲ ಇದೆ, ಸುಸ್ತಾಗೋಂಥದ್ದ. ಛೇ, ಎಷ್ಟು ಶಕ್ತಿ ಇದೆ, ಎಷ್ಟು ಜನಸಮೂಹ ಇದೆ, ಎಷ್ಟು ಯೂತ್ಸ್ ಇದ್ದಾರೆ. ಎಲ್ಲರೂ ಇರುವಾಗ ನನಗೆ ಯಾಕೆ ಸುಸ್ತಾಗುತ್ತೆ? ನನಗೆ ಊಟ ತಿಂಡಿ ನಿದ್ದೆ ಏನೂ ಬೇಡ, ನನಗಿರೋ ಬೆಂಬಲನೇ ಸಾಕು. ಓಕೆ. ಸೊ ಅಣ್ಣವ್ರೆ, ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಕೇಳಿಪ್ಪ. ಅಲ್ಲ, ನೀವು ಇಡೀ ದೇಶ ಮಲಗಿದಾಗ ನೀವೊಬ್ಬರು ಎದ್ದು ಕೂತ್ರಿ. ಕೇವಲ ಎದ್ದು ಕೂತಿದ್ದು ಮಾತ್ರ ಅಲ್ಲ, ಇಡೀ ದೇಶವನ್ನು ಎಬ್ಸಿದ್ರಿ ಕೂಡ. ಯಾಕಂದರೆ ನಮ್ಮ ಯೂತ್ಸ್ ಬೇರೆ ಬೇರೆ ರೀತಿಯಲ್ಲಿ ಚಿಂತನೆಗಳನ್ನು ಮಾಡ್ತಾಯಿದ್ರು. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಲೋಕ ಇತ್ತು. ಇನ್ನು ಮಧ್ಯಮ ವರ್ಗ ಒಂದು ಲೆಕ್ಕದಲ್ಲಿ ಚಿಂತನೆ ಮಾಡ್ತಾಯಿತ್ತು, ಅವ್ರದ್ದೇ ಆದಂಥ ಒಂದು ಲೋಕ. ಇನ್ನೊಂದು ಸಮುದಾಯ ಇದೆ ನಮ್ಮಲ್ಲಿ, ಏನಾದರೂ ಕೂಡ ತಲೆ ಕೆಡಿಸ್ಕೊಳ್ದಿರುವಂಥ ಸಮುದಾಯ. ಇವರೆಲ್ಲರನ್ನೂ ಕೂಡ ಬಡದೆಬ್ಬಿಸಿದಂಥ ಕೀರ್ತಿ ತಮಗೆ. ಹೇಗೆ ಈ ಥರದ್ದೊಂದು ಮನೋಭಾವನೆ ಬಂದದ್ದು ಹೇಗೆ ತಮಗೆ? ಯಾರಾದರೂ ಒಬ್ಬರು ಲೀಡರ್ ಬರಬೇಕಪ್ಪ. ಜನರಿಗೆ ಶಕ್ತಿ ಇಲ್ಲ ಅಂತಲ್ಲ, ಎಲ್ಲರಲ್ಲೂ ಶಕ್ತಿ ಇದೆ. ಆದರೆ ಬಡದೆಬ್ಬಿಸೋಕ್ಕೊಬ್ಬ ಬೇಕಾಗಿತ್ತು. ನಾನೊಂದು ಕಾರಣ ಅದೇ ಅಷ್ಟೇ. ಸೊ ಅಲ್ಲ ಮೊದಲಿಂದನೂ ಕೂಡ ತಾವು ಹೋರಾಟ ಮಾಡ್ಕೊಂಡು ಬಂದಿರುವಂಥವ್ರೆ. ಅದರಲ್ಲೂ ಈ ಜನಲೋಕಪಾಲ್ದೇ ಎತ್ಕೋಬೇಕು, ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಬೇಕು ಅಂತ ಅನಿಸಿದ್ದು ಹೇಗೆ ಅಂತ? ಭ್ರಷ್ಟಾಚಾರ ಎಷ್ಟು ಬೆಳೆದಿದೆ, ಎಷ್ಟು ಕೋಟಿ ಹೊಡಿತಾ ಇದ್ದಾರೆ. ನಾವು ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನೋಡ್ತಾನೆ ಇದ್ದೀವಿ. ಎಷ್ಟು ತಿಂತಾರೆ. ಒಬ್ಬೊಬ್ಬರದು 10,000 ಕೋಟಿ, 9,000 ಕೋಟಿ, 20,000 ಕೋಟಿ, ಎಷ್ಟು ಕೋಟಿ ಹೊಡಿತಾರಪ್ಪ. ದೇಶನೇ ಲೂಟಿ ಮಾಡಿದಾರಲ್ಲಪ್ಪ. ಇದನ್ನು ನಿಲ್ಲಿಸ್ಬೇಕು, ಇದಕ್ಕೊಂದು ಕೊನೆ ಅನ್ನೋದನ್ನು ಮಾಡಲೇಬೇಕು ಅಂತ ಒಂದು ದನಿ ಎತ್ತಿದೆ. ಅಲ್ಲ, ನೀವೇನೋ ದನಿ ಎತ್ತಿಬಿಟ್ರಿ. ದನಿ ಎತ್ತಿದವರ ವಿರುದ್ಧನೇ ದನಿ ಎತ್ತುವಂಥ ಪ್ರಯತ್ನಗಳು ಕೂಡ ಆದವು. ಅಣ್ಣಾ ಹಜಾರೆ ಏನು ಕ್ಲೀನು, ಅಣ್ಣಾ ಹಜಾರೆ ಅವ್ರ ಮೇಲೇ ಭ್ರಷ್ಟಾಚಾರದ ಆರೋಪಗಳಿದೆ ಅಂತ ಎಲ್ಲ ನಾಯಕರುಗಳು ಮಾತಾಡಿದ್ದನ್ನು ನಾವು ಕೇಳಿದ್ವಿ. ಹೌದಪ್ಪ, ಮಾತಾಡ್ತಾರೆ. ಈಗ ಹೋಗೋರು ಕೇಳು, ಏನ್ರಿ ನೀವು ಇಷ್ಟು ಕೋಟಿ ಹೊಡೆದಿದ್ದೀರಂತೆ ಅಂತ ಕೇಳಿದರೆ, ಆಹಾ ನೀವೇನು ಕಡಿಮೆನಾ, ನೀವು ಡಬಲ್ ಹೊಡೆದಿದ್ದೀರಾ, ನೀನು ನನ್ನ ತೆಗೆದ್ರೆ ನಾನು ನಿನ್ನ ತೆಗಿತೀನಿ ಅಂತ ಕೂತ್ಕೋತಾರಪ್ಪ. ಅವ್ರಿಗೇನು ಈ ಒಂದು ಆಗಿರೋದು, ಅವ್ರಿಗೆ ದೇಶದಲ್ಲೆಲ್ಲ ಹತ್ತುರಿತಾ ಇದೆಯಲ್ಲ, ಭಯ ಆಗ್ತಾ ಇದೆ. ಯಾವಾಗ ಏನಾಗಿ ಅವರು ಒಳಗೆ ಹೋಗಬೇಕಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಅಲ್ಲ, ಈಗ ನೀವು ಉಪವಾಸ ಕೂತ್ಕೊಂಡ ತಕ್ಷಣ ಎಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ ಅಂತ ಅನ್ಸುತ್ತೆ ತಮಗೆ? ಬಗೆಹರಿಲೇಬೇಕಪ್ಪ. ಒಬ್ಬ ಅಣ್ಣ ಉಪವಾಸ ಮಾಡ್ತಿದ್ದಾನೆ ಅಂತ ಕೇಳಿ ಎಷ್ಟು ಜನ ಎದ್ದಿದ್ದಾರಪ್ಪ. ಒಂದು ಸಣ್ಣ ಮಗು ಕೂಡ ಕರಪ್ಷನ್ ಬೇಡ ಅಂತ, ಅದಕ್ಕೆ ವಯಸ್ಸಿಗೆ ಗೊತ್ತಿದೆಯೋ ಇಲ್ವೋ ಕರಪ್ಷನ್ ಅಂದರೆ ಏನು ಅಂತ, ಲಂಚ ಅಂದರೆ ಏನು ಅಂತ. ಆದರೆ ಅಂಥ ವಯಸ್ಸಿನ ಮಗು ಕೂಡ ಬಂದು ಕರಪ್ಷನ್ ಬೇಡ, ನಮಗೆ ನಮ್ಮ ಫ್ಯೂಚರು ಒಳ್ಳೇದಾಗಿರಲಿ, ಸ್ವಚ್ಛವಾಗಿರಲಿ ಅಂತ ಕೇಳ್ಕೊತಾರಲ್ಲಪ್ಪ. ಇದಕ್ಕಿಂತ ಬೇಕಾ? ಈಗ ಇಷ್ಟೊಂದು ಉಪವಾಸ ಮಾಡ್ತಿದ್ದೀರಿ ನೀವು, ಇಷ್ಟೊಂದು ಇಳಿ ವಯಸ್ಸಲ್ಲಿ ದೇಹ ಎಷ್ಟರ ಮಟ್ಟಿಗೆ ನೀವು ಸ್ಪಂದಿಸುತ್ತೆ? ಬಹಳಷ್ಟು ಉತ್ಸಾಹದಿಂದ ಇದ್ದೀರಿ, ನಮಗೆಲ್ಲ ಉತ್ಸಾಹ ತುಂಬ್ತಾ ಇದ್ದೀರಿ, ಅದನ್ನೆಲ್ಲದನ್ನು ಕೂಡ ಒಪ್ಕೊಳ್ಳೋಣ. ಆದರೆ ಹಿಂದಿನ ಹೋರಾಟಗಳನ್ನು ನಾವು ನೋಡಬೇಕು. JP ಇದೇ ರೀತಿ ಉಪವಾಸ ಮಾಡಿ, ಇದೇ ರೀತಿ ಪ್ರತಿಭಟನೆಗಳು ಮಾಡಿ, ಸತ್ಯಾಗ್ರಹಗಳು ಮಾಡಿ, ಕೊನೆಗೆ ಅವ್ರು ಎಂಥ ಒಂದು ಸ್ಥಿತಿನ ಅನುಭವಿಸಿದ್ರು, ಕಿಡ್ನಿ ತೊಂದರೆಗಳು ಯಾವ ರೀತಿ ಆಯಿತು ಅನ್ನುವಂಥದ್ದು. ನಿಮಗೂ ಎಲ್ಲ ಆ ರೀತಿ ಆಗುತ್ತಂತ ಭಯ ನಮ್ಮದು, ಆತಂಕ ನಮ್ಮದು. ಭಯ ಬೇಡಪ್ಪ. ಎಷ್ಟು ಜನ ಇರಬೇಕಾದ್ರೆ ಪ್ರತಿಯೊಬ್ಬನಲ್ಲೂ ಅಣ್ಣ ಇದ್ದಾನೆ, ನಾನೇ ಅಣ್ಣ ಅಂತ ಎಷ್ಟು ಜನ ಇದ್ದಾರಪ್ಪ. ಯಾಕಪ್ಪ ಹೆದರಿಕೆ ಇಲ್ಲ. ನಾನು ಮೊನ್ನೆ ತನ ಹೇಳಿದ್ದೀನಲ್ಲಪ್ಪ, ನನಗೇನೇ ಆದರೂ ನನ್ನ ಜನ ಇದ್ದಾರೆ. ನಮ್ಮ ಜನ ನನಗೆ ಒಬ್ಬರು ಕಿಡ್ನಿಗೆ ಏನಾದರೂ ಆಯಿತು ಅಂದರೆ ಕೊಡದೇ ಇರ್ತಾರ? ಒಬ್ಬರು ಸಹಾಯ ಮಾಡದೇ ಇರ್ತಾರ? ಖಂಡಿತವಾಗ್ಲು. ನನಗೆ ಎಲ್ಲದಕ್ಕಂತಲೂ ಹೆಚ್ಚಾಗಿ ನನ್ನ ದೇಶ ಕರಪ್ಷನ್ ಫ್ರೀ ದೇಶ ಆಗಬೇಕು. ಇದು ದೊಡ್ಡ ಕನಸು.
ಸೊ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ನಿಮಗೆ? ಖಂಡಿತವಾಗ್ಲು ಮಹಾತ್ಮ ಗಾಂಧೀಜಿ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯನ ಹೀಗೆ ತಾನೇ ಅಪ್ಪ ತಂದ್ಕೊಟ್ಟಿದ್ದು ಅಂತ ಬ್ರಿಟಿಷರಿಂದಲೇ ನಾವು ಸ್ವಾತಂತ್ರ್ಯ ಪಡೆದಾಗ ಇವ್ರು ಯಾವ ಮಹಾನಪ್ಪ. ಓಕೆ, ಸೊ ಅಂತೂ ಏನು ಅಂದರೆ ಭ್ರಷ್ಟಾಚಾರ ಮುಕ್ತ ಭಾರತವನ್ನು ಕಾಣಬೇಕು, ಖಂಡಿತವಾಗ್ಲು ಪ್ರಪಂಚಕ್ಕೆ ಮಾದರಿ ಆಗಬೇಕು. ಖಂಡಿತವಾಗ್ಲು. ಓಕೆ, ಸೊ ನಿಮ್ಮ ಜೊತೆ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ, ಆದರೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.